ನಾನು ನಾಗರಾಜ್ ಸಿದ್ದಾಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗ ನಮ್ಮ ಕೆಲವೊಂದು ಜನ ಹೇಳ್ತಾರೆ ಅವರು ದೊಡ್ಡ ಮನುಷ್ಯರು, ದೊಡ್ಡ ಏಜ್ನಲ್ಲಿ ದೊಡ್ಡವರು, ಅವ್ರಿಗೆ ಗೌರವ ಕೊಡಬೇಕು ಅಂದ್ಕೊಂಡು. ಯಾಕೆ ನಾವು ಗೌರವ ಕೊಡಬೇಕು? ಯಾಕಂತ ಕೇಳಿದ್ರೆ ಜೈಲಲ್ಲಿರುವಂಥ ಕಳ್ಳನಿಗೂ ಕೂಡ ವರ್ಷ ಆಗಿರ್ತದೆ, ಆದರೂ ಕಳ್ಳನೇ ಆಗಿರ್ತಾನೆ. ಯಾಕಂತ ಕೇಳಿದ್ರೆ ಒಳ್ಳೆ ವಿಚಾರಧಾರೆಗಳು, ಒಳ್ಳೆಯ ಒಂದು ಸಂದೇಶಗಳು ರವಾನೆ ಮಾಡಿದ್ರೆ ನಾವು ಅವ್ರಿಗೆ ಗೌರವ ಕೊಡ್ಬೋದು. ಇವ್ರದ್ದು ಏನೂ ಇರೋದಿಲ್ಲ, ನಮ್ಮ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಥಿಂಕರು, ಅವ್ರು ಎಷ್ಟೇ ವರ್ಷದವ್ರು ಇದ್ದರೂ ಕೂಡ ನಾವು ಅವರಿಗೆ ಬೆಲೆ ಕೊಡೋ ಅವಶ್ಯಕತೆಗಳಿಲ್ಲ. ಯಾಕಂತ ಕೇಳಿದ್ರೆ ಅವ್ರು ನೆಗೆಟಿವ್ ಆಗಿರ್ತಾರೆ, ಏನೋ ರೀತಿ ಹೆಲ್ಪ್ ಮಾಡೋದಿಲ್ಲ, ಮತ್ತೇನಂದ್ರೆ ನಮ್ಗೆ ಯಾರಿಗೂ ಸಹಾಯ ಆಗಿರೋದಿಲ್ಲ. ಬರೀ ಒಂದು ದೊಡ್ಡ ಏಜ್ನಲ್ಲಿ ದೊಡ್ಡವರಂತೆ ಭಾಷಣ ಬಿಗೋರು ಭಾಳ ಜನ ಇದ್ದಾರೆ ಊರಿನಲ್ಲಿ, ನಾವು ನೋಡಿದ್ದೀನಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ಈಗ ನೋಡಿ ಡಿ ಸಿನೇ ಸಣ್ಣ ಏಜಿನಿಂದ ಒಂದು ಅಧಿಕಾರಿ IAS IPS ಪಾಸ್ ಮಾಡ್ಕೊಂಬಂದರೆ ಅವ್ರು ಏಜ್ ಆದವ್ರು ಮುದುಕರು ಕೂಡ ಸರ್ ಅಂತಲೇ ಮಾತಾಡ್ತಾರೆ. ಯಾಕಂತ ಕೇಳಿದ್ರೆ ಅವರು ಒಂದು ಹುದ್ದೆಗೊಂದು ಅದಕ್ಕೆ ಮಹತ್ವ ಇರ್ತದೆ, ಅದು ಏಜಿಗೆ ಮಹತ್ವ ಬರೋದಿಲ್ಲ. ಯಾಕಂತ ಕೇಳಿದ್ರೆ ನಾವೇನು ಮಾಡಬೇಕು, ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ವಯಸ್ಸಿಗೆ ಮಹತ್ವ ಕೊಡಬಾರ್ದು. ಅವನ ಒಂದು ಹೇಳಿಕೆ ಆಗಿರ್ಬೋದು, ಅವನ ಒಂದು ವಿಚಾರಧಾರೆಗಳು, ಅವರ ಒಳ್ಳೆಯ ಗುಣಗಳು, ಬೆಳೆಸುವಂತಹ ಒಂದು ಗುಣಲಕ್ಷಣಗಳು ಅವರಲ್ಲಿದ್ದರೆ ಅವ್ರಿಗೆ ಏಜಿಗೂ ಗೌರವ ಕೊಡ್ಬೋದು, ಅವ್ರಿಗೆ ಗೌರವ ಕೊಡು. ಯಾವನೋ ಒಬ್ಬ ಲಾಟ್ಬಿಟ್ಟು ಬಂದು ದೊಡ್ಡ ಉಪದೇಶ ಹೇಳೋದು, ವೇದವ್ಯಾಸ ಅಂದ್ಕೊಂಡು ತಾನು ವೇದ ವಾಕ್ಯವನ್ನು ಹೇಳುವಂಥದ್ದು, ಮತ್ತೇನಂತ ಕೇಳಿದ್ರೆ ಅವರು ದೊಡ್ಡ ಮನುಷ್ಯ, ಏಜ್ನಲ್ಲಿ ದೊಡ್ಡ ಮನುಷ್ಯ, ಕೆಲವೊಂದು ಜನ ಬೆಳೆ ಬೇಯಿಸ್ಕೊಂಡಿರ್ತಾರೆ. ಅದು ಅವ್ರು ಬೆಳೆ ಬೇಯಿಸ್ಕೊಂಡ್ಬಿಡೋಕೆ ರಿಸ್ಪೆಕ್ಟ್ ಕೊಡುವ ಅವಶ್ಯಕತೆಗಳಿಲ್ಲ. ಯಾಕಂತ ಕೇಳಿದ್ರೆ ಜೈಲಲ್ಲಿರೋ ಕಳ್ಳನಿಗೂ ವರ್ಷ ಆಗಿರ್ತದೆ. ಮತ್ತು ಮಹಾಭಾರತದಲ್ಲಿ ವಿಶೇಷವಾಗಿ ನೋಡೋಕೆ ಹೋದರೆ ನಾವು, ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ವಯಸ್ಸು ಕಡಿಮೆ ಆಗಿತ್ತು, ಆದರೆ ಸಾಧನೆಗಳು ಅವರು ಅಪಾರ ಮಾಡಿದ್ರು. ಭೀಷ್ಮನಿಗೆ ಜಾಸ್ತಿ ವರ್ಷ ಆಗಿತ್ತು, ಅವು ಮಾಡಿರುವಂಥ ಸಾಧನೆಗಳು ಏನಿಲ್ಲ. ಯಾಕಂತ ಕೇಳಿದ್ರೆ ಮಹಾಭಾರತದ ಕಾಲದಿಂದನೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದು. ಯಾಕಂದ್ರೆ ಭೀಷ್ಮ ಜಾಸ್ತಿ ವರ್ಷ ಬದುಕಿದ, ಶ್ರೀಕೃಷ್ಣ ಕಡಿಮೆ ವರ್ಷ ಬದುಕಿದ್ರು ಕೂಡ ಅವನು ಮಹತ್ವದ ಸಾಧನೆಗಳಾಗಿರ್ಬೋದು, ಸತ್ಯಕ್ಕೆ ಜಯ ಕೊಡುವಂಥದ್ದೆಲ್ಲ ಮಾಡಿದರು. ಯಾಕಂತ ಕೇಳಿದ್ರೆ ಮೊದಲಿನೂ ಕೂಡ ಇದೇ ರೀತಿ ನಡ್ಸ್ಕೊ ಬರ್ತಾ ಇದೆ, ಮಹಾಭಾರತದಿಂದನೂ ಕೂಡ ನಡ್ಸ್ಕೊ ಬರ್ತಾ ಇದೆ. ನಾವೀಗ ಹೇಳುವಂಥದ್ದಲ್ಲ, ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.